ಮಾನವ ಜನ್ಮದಲ್ಲಿ ಆಧ್ಯಾತ್ಮಿಕ ಸಾಧಕರಾಗುವುದು, ದರ್ಶನ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು ಒಂದು ಮಹಾಭಾಗ್ಯದ ವಿಚಾರ. ಯಾಕೆಂದರೆ ಲೌಕಿಕದಲ್ಲಿ ರಥವಾಗಿರ್ತಕ್ಕಂಥ, ಮಗ್ನವಾಗಿರ್ತಕ್ಕಂಥ ನಮ್ಮ ಮನಸ್ಸನ್ನು ಉನ್ನತವಾದಂತಹ ಭಾವಗಳ ಲೋಕಕ್ಕೆ ಎತ್ತರಿಸಿ ನಮ್ಮ ಸ್ವರೂಪದ ಜ್ಞಾನವನ್ನು ತಂದುಕೊಡ್ತಕ್ಕಂಥ ಉಪಾಸನೆ ಮಹಾಕಾವ್ಯಗಳ ದರ್ಶನ. ಸುಮಾರು 3-3.5 ದಶಕಗಳಿಂದ ರಾಷ್ಟ್ರಕವಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದ ಉಪಾಸನೆಯನ್ನು ಮಾಡ್ತಾ, ವಿಶೇಷವಾಗಿ ಅದರಲ್ಲಿ ಆತ್ಮ ಸಾಧನೆಗೆ ಯಾವ ಯಾವ ರೀತಿಯ ಹೊಳಹುಗಳಿವೆ, ಕುವೆಂಪು ಅವರು ತಮ್ಮ ದರ್ಶನವನ್ನು ಹೇಗೆ ಅದರ ಒಳಗೆ ಗರ್ಭೀಕರಿಸಿ ಇಟ್ಟಿದ್ದಾರೆ, ಈ ಹೊಳಹುಗಳನ್ನು ಹೆಕ್ಕಿ ತೆಗೆದು ತಮ್ಮ ಜೀವನದಲ್ಲೂ ಕೂಡ ಆತ್ಮ ಸಾಧನೆಯಲ್ಲಿ ಮುಂದುವರಿತಾ ಸಮಾಜದಲ್ಲಿ ಬಂಧುಗಳಿಗೆ, ಸ್ನೇಹಿತರ ವಲಯದಲ್ಲಿ, ವಿದ್ಯಾರ್ಥಿಗಳಿಗೆ ಈ ಕಾವ್ಯದೊಳಗಿರತಕ್ಕಂಥ ಅಧ್ಯಾತ್ಮ ರಸವನ್ನು ಹಂಚಿಕೊಳ್ತಾ ಬಂದಿರತಕ್ಕಂಥ ವ್ಯಾಖ್ಯಾನಕಾರರು ಶ್ರೀಯುತ ನಂದೀಶ್ ಸರ್ ಅವರು. ವೃತ್ತಿಯಿಂದ ನೋಡಿದ್ರೆ ಅವರು ಫಿಸಿಕ್ಸ್ ಲೆಕ್ಚರರ್ ಆಗಿದ್ದಾರೆ. ತುಮಕೂರು ಹತ್ರ ಕಡಬ ಅನ್ನುವ ಸ್ಥಳ, ಅಲ್ಲಿ ಅವರು ಫಿಸಿಕ್ಸ್ ಲೆಕ್ಚರರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಕುವೆಂಪು ನಗರದಲ್ಲೇ ವಾಸವಾಗಿದ್ದಾರೆ ಅಂತ. 3 ದಶಕಗಳ ಹಿಂದೆ ಕುವೆಂಪು ಅವರ ದರ್ಶನವನ್ನು ಮಾಡಿ ಅವರ ಮನೆಯಲ್ಲೇ, ಸ್ವಗೃಹದಲ್ಲೇ ತಮ್ಮ ಪ್ರಾರ್ಥನೆಯನ್ನು ಅವರ ಸನ್ನಿಧಿಗೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರು ಆನಂದದೆಡೆಗೆ ಮತ್ತು ಯೋಗಧಾರೆ ಅಂತ 2 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಯೋಗ ಜೀವನ ಮತ್ತು ಯೋಗಾಸನ ಇವುಗಳನ್ನು ಅಭ್ಯಾಸ ಮಾಡ್ತಾ ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಲವು, ತಮ್ಮದೇ ನಿಯಮಗಳನ್ನಿಟ್ಕೊಂಡು ಬೇರೆಯವ್ರಿಗೂ ಈ ಹೊಳಹುಗಳನ್ನು ಕೊಡ್ತಾ ಇರ್ತಾರೆ. ಶ್ರೀ ಅರವಿಂದೋ ಸೊಸೈಟಿ ತುಮಕೂರು ಅದರ ಮೂಲಕ ಸಾವಿತ್ರಿ ಹಾಗೂ ದಿವ್ಯ ಜೀವನ ಗ್ರಂಥಗಳ ಅಧ್ಯಯನದ ಕಮ್ಮಟವನ್ನು ನಡೆಸಿದ್ದಾರೆ. ಗಗನವಾಣಿ ಕ್ಲಬ್ ಹೌಸ್ನಲ್ಲಿ ತಾವೆಲ್ಲರೂ ಗಮನಿಸಿರ್ತೀರಿ, ಈ ಕೋವಿಡ್ ಸಮಯದಲ್ಲಿ ಕ್ಲಬ್ ಹೌಸ್ ತುಂಬ ಪ್ರಖ್ಯಾತವಾಯಿತು. ಮನೆಯಲ್ಲೇ ಕೂತು ನಮ್ಮ ಸಾಧನೆಯನ್ನು, ಅಧ್ಯಯನವನ್ನು ಹಂಚಿಕೊಳ್ಳುವ ಒಂದು ಅವಕಾಶ ಒದಗಿ ಬಂತು. ಗಗನವಾಣಿ ಕ್ಲಬ್ ಹೌಸ್ನಲ್ಲಿ 18 ವಾರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ವಾಚನ ವ್ಯಾಖ್ಯಾನವನ್ನು ನಡೆಸಿಕೊಟ್ರು. ವಿಶ್ವವಾಣಿ ಕ್ಲಬ್ ಹೌಸ್ನಲ್ಲಿ ತಿಂಗಳಿಗೊಮ್ಮೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ವಾಚನ ನಡೆಸ್ತಾ ಇದ್ದಾರೆ ಈಗಲೂ. ಶ್ರೀಯುತರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ಅಪಾರವಾದಂಥ ಸ್ನೇಹ ವೃಂದ, ಅದು ಒಂದು ಪ್ರಶಸ್ತಿ ಗೌರವ ಅವರಿಗೆ. ಅದಲ್ಲದೆ ಸಾಮಾಜಿಕವಾದಂಥ ಗುರುತಿಸುವಿಕೆ ಅಂದರೆ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ಅಂತ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪತ್ರ, ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಿಂದ ರಜತ ಶಿಕ್ಷಿತ ಅಭಿನಂದನಾ ಪತ್ರ, ರಾಜ್ಯ ಮಟ್ಟದ ವಿಜ್ಞಾನ ಗೋಷ್ಠಿಯಲ್ಲಿ ಪ್ರಶಸ್ತಿ ಪತ್ರ, ಹೀಗೆ ಇಂತಹ ಗೌರವಗಳಿಗೆ ಭಾಜನರಾಗಿದ್ದಾರೆ. ಅವರ ಕಾವ್ಯ ಸುಧೆಯನ್ನು, ಅವರ ದಾರ್ಶನಿಕ ಹೊಳಹುಗಳನ್ನು, ಕುವೆಂಪು ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಅವರ ಮೂಲಕವಾಗಿ ನಾವೆಲ್ಲರೂ ಸವಿಯೋಣ. ಅವರ ಅಧ್ಯಯನದ ವ್ಯಾಪ್ತಿ ವಿಸ್ತಾರವಾದದ್ದು. ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ಭಗವಾನ್ ರಮಣ ಮಹರ್ಷಿಗಳು, ಚಾಮರಸನ ಪ್ರಭುಲಿಂಗ ಲೀಲೆ, ಶ್ರೀ ಅರವಿಂದರ ಸಾವಿತ್ರಿ ಮಹಾಕಾವ್ಯ ಮತ್ತು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ, ಇವೆರಡು ಕಂಪ್ಯಾರಿಟಿವ್ ಸ್ಟಡಿ. ಅದನ್ನು 2 ದರ್ಶನಗಳಲ್ಲಿ ಆಧ್ಯಾತ್ಮಿಕ ಹೊಳಹುಗಳನ್ನು ಹೆಕ್ಕಿ ತೆಗೆಯುವಂಥದ್ದು. ಈ ರೀತಿ ನಿತ್ಯ ಅನುಸಂಧಾನದಲ್ಲಿ ಇರ್ತಕ್ಕಂಥ ಶ್ರೀಯುತ ನಂದೀಶ್ ಅವರನ್ನು, ಮಿತ್ರರು ಅವರನ್ನು ನಮಗೆ ಜೀವನದಲ್ಲಿ ಆಶ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಸ್ನೇಹಪೂರ್ವಕವಾದಂಥ ಸ್ವಾಗತವನ್ನು ಕೋರಿ ಈ ಶ್ರೀರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನವನ್ನು ಆರಂಭಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ದಕ್ಷಿಣೇಶ್ವರದ ದೇವಮಾನವ ಪರಮಹಂಸ ಶ್ರೀರಾಮಕೃಷ್ಣ ದಿವ್ಯಸ್ಮರಣೆಗೆ
ಅವರ ಪೂಜ್ಯ ಪಾದಗಳಿಗೆ ನನ್ನ ನುಡಿ ನಮನಗಳನ್ನು ಸಲ್ಲಿಸಲಿಕ್ಕೆ ಹಾಗೂ ಜಗನ್ಮಾತೆ ಅವತಾರ ರೂಪದಲ್ಲಿ ಬಂದಿರತಕ್ಕಂಥ ಮಹಾ ತಾಯಿ ಶಾರದಾ ಅವರ ದಿವ್ಯ ಸ್ಮರಣೆಗೆ ನನ್ನ ನುಡಿ ಪುಷ್ಪಗಳನ್ನು ಸಮರ್ಪಿಸುತ್ತಾ, ಯತಿರಾಜಾಯ ವಿವೇಕಾನಂದ ಸುರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ ಎಂದು ವಿಶ್ವಮಾನವ ವೀರಸನ್ಯಾಸಿ ಶ್ರೀ ವಿವೇಕಾನಂದರ ದಿವ್ಯ ಸ್ಮರಣೆಯ ನನ್ನ ಹೃದಯದಲ್ಲಿ ಸ್ಮರಿಸ್ತಾ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಶ್ರೀ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರು, ಅಧ್ಯಕ್ಷರು, ಶ್ರೀರಾಮಕೃಷ್ಣ ಆಶ್ರಮ ಮೈಸೂರು, ಟ್ರಸ್ಟಿಗಳು, ಶ್ರೀರಾಮಕೃಷ್ಣ ಮಹಾಸಂಘ ಹಾಗೂ ಶ್ರೀರಾಮಕೃಷ್ಣ ಆಶ್ರಮದ ಪೂಜನೀಯ ಯತಿವರೇಣ್ಯರು, ರಾಷ್ಟ್ರಕವಿ ಕುವೆಂಪು ಅವರ ಸುಪುತ್ರಿ ಹಾಗೂ ಶ್ರೀಮತಿ ತಾರಿಣಿ ಚಿದಾನಂದ ಗೌಡರು, ಶ್ರೀ ಚಿದಾನಂದ ಗೌಡರು, ಈ ಧನ್ಯ ದಂಪತಿಗಳ ಪ್ರೋತ್ಸಾಹಕರ ಉಪಸ್ಥಿತಿಯಲ್ಲಿ ಹಾಗೂ ಶಾಂತ ಮನಸ್ಕರಾಗಿ ಆಸ್ವಾದಿಸುವ ಆಶ್ರಮದ ಸಹೃದಯದ ಸಾತ್ವಿಕ ಭಕ್ತ ಬಂಧುಗಳೇ, ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಅನುಸಂಧಾನವನ್ನು ಕಳೆದ 35 ವರ್ಷಗಳಿಂದ ನಾನು ಏಕಲವ್ಯನ ರೀತಿಯಲ್ಲಿ ಶ್ರೀ ಕುವೆಂಪು ಅವರ ಹಾಗೂ ಅವರ ಚಿತ್ ಶಕ್ತಿಗೆ ಪೂರಕವಾಗಿ ತಮ್ಮ ಶಕ್ತಿಧಾರೆಗಳನ್ನು ಹರಿಸ್ತಾ ಇರತಕ್ಕಂಥ ಊರ್ಧ್ವಲೋಕದಿಂದ ತಮ್ಮ ಉಪಸ್ಥಿತಿಯನ್ನು ಸದಾಕಾಲ ಯಾರು ಪ್ರಾರ್ಥಿಸ್ತಾರೋ, ಯಾರು ಅವರ ಅಡಿದಾವರಿಗಳಿಗೆ ತಮ್ಮ ಹೃದಯ ಪುಷ್ಪವನ್ನು ಸಮರ್ಪಿಸ್ತಾರೋ ಅವರಿದ್ದಲ್ಲಿಯೇ ದಯಪಾಲಿಸ್ತಾ ಇರ್ತಕ್ಕಂಥ ಶ್ರೀರಾಮಕೃಷ್ಣ ಪರಮಹಂಸರು, ಸ್ವಾಮಿ ಶಿವಾನಂದರು ಹಾಗೂ ಸ್ವಾಮಿ ಸಿದ್ದೇಶ್ವರಾನಂದರು ಹಾಗೂ ಶ್ರೀಮತ್ ಸ್ವಾಮಿ ವಿವೇಕಾನಂದರು ಹಾಗೂ ಈ ಕವಿಗೆ ಸಂಪೂರ್ಣವಾಗಿ ಕಾವ್ಯದ ಲೋಕದೊಳಗಡೆಗೆ ವಿಹರಿಸ್ತಕ್ಕಂಥ ಪ್ರೋತ್ಸಾಹ, ಮಾರ್ಗದರ್ಶನ ಹಾಗೂ ಶಿಕ್ಷಣವನ್ನು ನೀಡಿರ್ತಕ್ಕಂಥ ಅವರ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀ ವೆಂಕಣ್ಣಯ್ಯನವರಿಗೂ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾದ ಪ್ರಣಾಮಗಳನ್ನು, ಪ್ರಾರ್ಥನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಕಾವ್ಯವಾಚನದ ಈ ಒಂದು ಅವಕಾಶ ನಾನು ಕಳೆದ 30 ವರ್ಷಗಳಿಂದ ಏನು ಈ ಕಾವ್ಯದ ತಪಸ್ಸಿಗಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟನೋ ಅದರ ಸಿದ್ಧಿ ಅಂಥೇಳಿ ನಾನಾದರೂ ಭಾವಿಸ್ತೇನೆ. 30-35 ವರ್ಷಗಳಿಂದ ಈ ಕಾವ್ಯದ ಅವಲೋಕನದ ಮೂಲಕ ಬದುಕು ಮತ್ತೊಂದು ಮಗ್ಗುಲಿಗೆ ಹೊರಳಿದ ಒಂದು ಸುದಿನ, ಒಂದು ದೇವಮುಹೂರ್ತ ಅಂಥೇಳಿ ನಾನು ಈ ಕ್ಷಣವನ್ನು ನಾನು ಭಾವಿಸ್ತೇನೆ. ಇಲ್ಲಿ ಶ್ರೀ ಕುವೆಂಪು ಅವರು ಓಡಾಡಿದ್ರು, ಭಾವಿಸಿದ್ರು, ಚಿಂತಿಸಿದ್ರು, ಆಲೋಚಿಸಿದ್ರು. ಜಗದಂಬೆಯನ್ನು, ಭವತಾರಿಣಿಯನ್ನು ಇಲ್ಲಿ ಹಾಗೂ ಶ್ರೀ ರಾಮಕೃಷ್ಣ ಪರಮಹಂಸರ ಸನ್ನಿಧಿಯನ್ನು ತಾವು ಕಂಡು ಉಂಡಿದ್ರು ಮತ್ತು ಅವರ ವಿದ್ಯಾಗುರುಗಳೆಲ್ಲರ ಪ್ರೋತ್ಸಾಹವನ್ನು ಮೈಸೂರಿನಲ್ಲಿ ಈ ಪುಣ್ಯಭೂಮಿಯಲ್ಲಿ ಆ ಸನ್ನಿಧಿಯನ್ನು ಅನುಭವಿಸಿದ್ರು. ತಾಯಿ ಚಾಮುಂಡಿಯ ದಿವ್ಯ ಸನ್ನಿಧಿ ಒಳಗಡೆಗೆ ಅಂಥ ಮಹಾಕವಿಯ ಮಹಾಚೇತನ ಪೋಷಿತವಾಗಿತ್ತು. ಆ ಚೇತನದ ಮೂಲಕ ವಿಶ್ವಶಕ್ತಿಗಳು ಸಂಚು ಹೂಡಿ ಈ ವಿಶ್ವದ ಉದ್ಧಾರದ ಉದ್ದೇಶಕ್ಕಾಗಿ ಕನ್ನಡದ ಕಣ್ಪಡಿಮೆ ಒಳಗಡೆಗೆ ಇಂಥದ್ದೊಂದು ಕಾವ್ಯವನ್ನು ರೂಪಿಸ್ತಕ್ಕಂಥ ಯೋಜನೆಯನ್ನು ರೂಪಿಸಿದ್ದಾರೋ ಏನೋ ಅನ್ನೋ ಹಾಗೆ ಮಹಾಕವಿಯ ಚಿದ್ಯಂತ್ರದ ಮೂಲಕ ಈ ಕಾವ್ಯವನ್ನು ಪ್ರಕಟಿಸಿದ್ದಾರೆ ವಿಶ್ವಶಕ್ತಿಗಳು ತಮ್ಮ ಯೋಜನೆಯ ಒಂದು ಉದ್ದೇಶವಾಗಿ ಅಂಥೇಳಿ ಕುವೆಂಪು ಅವರು ಈ ಕಾವ್ಯದೊಳಗಡೆಗೆ ಹೇಳ್ತಾರೆ. ಈ ಕಾವ್ಯವನ್ನು ಯಾರೂ ನನಗೆ ಹೇಳಿಕೊಟ್ಟದ್ದಲ್ಲ, ನಾನಾಗೆ ಅಧ್ಯಯನ ಮಾಡ್ತಾ ಮಾಡ್ತಾ ಈ ಕಾವ್ಯದ ಛಂದಸ್ಸಿನೊಳಗಡೆಗೆ ಒಂದು ಲಯವಿನ್ಯಾಸವಿದೆ. ಆ ಲಯವಿನ್ಯಾಸಕ್ಕೆ ಅನುಗುಣವಾಗಿ ನನ್ನದೇ ಆದ ಒಂದು ವಾಚನ ವೈಖರಿಯನ್ನು ನಾನು ಕಂಡುಕೊಂಡೆ. ಯಾವ ಗಮಕಿಗಳ ಮಾರ್ಗದರ್ಶನವೂ ನನಗಿಲ್ಲ. ಆದರೆ ನನ್ನ ಈ ಒಂದು ಪ್ರಸ್ತುತಿಯನ್ನು ನಾನು ವಿಶೇಷವಾಗಿದೆ ಅಂತ ಹೇಳಿ ಭಾವಿಸೋದಿಲ್ಲ. ಆದರೆ ಏನೋ ಒಂದು ಅನುಭೂತಿಯನ್ನು ಅನುಭವಿಸಿದವರಿದ್ದಾರೆ. ಇದನ್ನು ಕೇಳಿದ ಎಲ್ಲರಿಗೂ ವಿಶ್ವಾತ್ಮಕವಾದಂಥ ಯಾವ ಶಕ್ತಿ
ಈ ಜಗತ್ತನ್ನು ನಡೆಸ್ತಾ ಇದೆಯೋ ಆ ಶಕ್ತಿಯ ಸ್ಪಂದನವಾಗುತ್ತೆ, ಹೃದಯದಲ್ಲಿ ಅನುಭೂತಿ ಉಂಟಾಗುತ್ತೆ. ಆ ಅಪರೋಕ್ಷಾನುಭೂತಿಯನ್ನು ಈ ಕಾವ್ಯದ ಮೂಲಕ ಯಾರು ವಾಚಿಸ್ತಾರೋ ಯಾರು ಆಲಿಸ್ತಾರೋ ಅವರೆಲ್ಲರೂ ಅನುಭವಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಪ್ರತ್ಯಕ್ಷಾನುಭವ ಸ್ವರೂಪವಾಗಿ ಆಗಿದೆ ಅನ್ನೋವಂಥ ಒಂದು ಕಾರಣಕ್ಕಾಗಿ ಇದೊಂದು ವಿಭೂತಿ ಪೂಜೆ ಅಂಥೇಳಿ ನನ್ನ ಜೀವನ ಪ್ರಧಾನವಾಗಿ ಭಾವಿಸಿ ನಾನು ಈ ಒಂದು ಕಾರ್ಯದೊಳಗಡೆಗೆ ತೊಡಗಿದ್ದೇನೆ. ನನ್ನದೆಂಬುದು ಏನೂ ಇಲ್ಲ, ಸಂಪೂರ್ಣವಾಗಿ ಶರಣಾಗತಿಯಾಗಿ ಸಮರ್ಪಣೆಯಾಗುವುದಷ್ಟೇ ನಾನು ಮಾಡಬಹುದಾದದ್ದು. ಇನ್ನು ಉಳಿದ ಎಲ್ಲವೂ ನಡೆಯುವುದು ಮತ್ತು ನಡೆಸುವುದು ಜಗನ್ಮಾತೆಯೇ. ಯಾವ ಭವತಾರಿಣಿ ಈ ಲೋಕವನ್ನು ಪಾಲಿಸ್ತಾ ಇದ್ದಾಳೋ ಆಕೆಯೇ ಈ ಕಾವ್ಯವನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕಾಗಿ ನನ್ನನ್ನು ನಿಯಮಿಸಿದ್ದಾಳೆ ಅಂಥೇಳಿ ಭಾವಿಸಿ ಆಕೆಯ ಪದತಲದಲ್ಲಿ ನನ್ನ ಹಣೆ ಮಣಿದು ಕಾವ್ಯವನ್ನು ನಾನು ವಾಚಿಸಲಿಕ್ಕೆ ಪ್ರಾರಂಭ ಮಾಡ್ತೀನಿ. ತಪ್ಪುಗಳೇನಾದರೂ ಇದ್ದರೆ ಅವು ನನ್ನವೇ. ಇದರೊಳಗಡೆ ಏನು ದಿವ್ಯವಾದಂಥ ಪೂರ್ಣ ದೃಷ್ಟಿ ಏನಿದೆ, ಶ್ರೀ ಅರವಿಂದರ ಪೂರ್ಣ ಯೋಗ ದೃಷ್ಟಿ ಏನಿದೆ, ಶ್ರೀ ರಾಮಕೃಷ್ಣ ಪರಮಹಂಸರ ಸರ್ವಧರ್ಮ ಸಮನ್ವಯ ಏನಿದೆ, ಈ ಥರದಲ್ಲಿ ಈ 20ನೇ ಶತಮಾನದ ಯುಗಪ್ರಜ್ಞೆಯೊಂದು ಈ ಕಾವ್ಯದ ಮೂಲಕ ಈ ಪ್ರವಹಿಸ್ತಾ ಇರ್ತಕ್ಕಂಥ ಪ್ರಜ್ಞೆಗೆ ನಮ್ಮ ಪ್ರಜ್ಞೆಯನ್ನು ಜೋಡಿಸಿಕೊಂಡಾಗ ಆ ಮಹಾ ಪ್ರಜ್ಞೆ ನಮ್ಮೊಳಗಡೆಗೆ ಆವಿರ್ಭವಿಸ್ತಕ್ಕಂಥ ಅನುಭೂತಿ ಉಂಟಾಗುತ್ತೆ. ಈ ಕಾವ್ಯವನ್ನು ಕುವೆಂಪು ರಚಿಸಿದ್ದಾರೆ ಅಂಥೇಳಿ ಭಾವಿಸುವುದು ಅಲ್ಲ, ಶ್ರೀ ಕುವೆಂಪು ಸೃಜಿಸಿದೆ ಈ ಕಾವ್ಯವೇ. ಯಾವ ಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇದೆಯೋ ಆ ಶಕ್ತಿಯೇ ಕುವೆಂಪು ಎನ್ನುವ ಮಹಾ ಶಕ್ತಿಯ ಒಂದು ವಾಹಕವಾಗಿ, ಶಕ್ತಿಯನ್ನು ಹರಿಸ್ತಕ್ಕಂಥ ಒಂದು ವಿನ್ಯಾಸವಾಗಿ, ಮಾಧ್ಯಮವಾಗಿ ಕುವೆಂಪು ಅವರನ್ನು ಇಲ್ಲಿ ಸೃಜಿಸಿದೆ ಅಂಥೇಳಿ ಕುವೆಂಪು ಅವರೇ ಹೇಳ್ತಾರೆ. ಆ ಕಾರಣಕ್ಕಾಗಿ ಯಾರು ವಾಚಿಸ್ತಾರೋ ಯಾರು ಆಲಿಸ್ತಾರೋ ಅವರೆಲ್ಲರ ಹೃದಯಗಳಲ್ಲಿ ಆ ಮಹಾಶಕ್ತಿಯ ಅನುಸಂಧಾನವಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಮಗದೊಮ್ಮೆ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಕಾವ್ಯ ವಾಚನವನ್ನು ಪ್ರಾರಂಭ ಮಾಡ್ತೇನೆ. ಈ ಕಾವ್ಯದ ಸಂಪೂರ್ಣ ಪರಿಚಯ 1.5 ಗಂಟೆಯ ಒಳಗಡೆಗೆ ಮಾಡಿಕೊಡುವುದು ಅಸಂಭವ. ಯಾಕೆ ಅಂತಂದರೆ ಇಲ್ಲಿ ಯೋಗವಿದೆ, ವೇದಾಂತವಿದೆ, ತತ್ವಶಾಸ್ತ್ರವಿದೆ, ಸಾಹಿತ್ಯವಿದೆ, ಛಂದಸ್ಸು, ಅಲಂಕಾರ ಏನೆಲ್ಲ ಇದೆ ಸಾಹಿತ್ಯದೊಳಗಡೆಗೆ ಆ ಎಲ್ಲ ಸಂಗತಿಗಳಿದ್ದಾವೆ. ಅದಕ್ಕಿಂತಲೂ ಮುಖ್ಯವಾಗಿ ಪೂರ್ಣ ಯೋಗ ದೃಷ್ಟಿ ಮೂಲಕ ಜಡ ಮತ್ತು ಚೈತನ್ಯಗಳನ್ನು ಏಕವೀಕ್ಷಣದಲ್ಲಿ ನೋಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ತೆಗೆ ಜಡವೆಂಬುದೇ ಸುಳ್ಳು, ಚೇತನದ ನಿದ್ರಾಸ್ಥಿತಿಯೇ ಜಡ ಅಂಥೇಳಿ ಏನು ಭೌತವಿಜ್ಞಾನ ಹೇಳಿದೆಯೋ, ಶಕ್ತಿ ಮತ್ತು ದ್ರವ್ಯ ಎರಡು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ, ಬೇರೆ ಬೇರೆ ಆ ಒಂದು ವ್ಯಕ್ತವಾಗಿರ್ತಕ್ಕಂಥ ರೀತಿ ಅಂಥೇಳಿ ಭೌತವಿಜ್ಞಾನ ಏನು ಇವತ್ತು ಹೇಳ್ತಾ ಇದೆಯೋ, ಯಾವುದನ್ನು ಈ ಪ್ರಾತಿಭಾಸಿಕ ಜಗತ್ತಿನೊಳಗಡೆಗೆ ನಾವು ಸೌಂದರ್ಯದ ಉಪಾಸನೆಯ ಮೂಲಕ ಅನುಸಂಧಾನ ಮಾಡ್ತೀವೋ ಅದನ್ನೇ ಭೌತ ವಸ್ತುವಿನ ಮೂಲಕ ಭೌತವಿಜ್ಞಾನ ಅನುಸಂಧಾನ ಮಾಡಲಿಕ್ಕೆ ಹೊರಟಿದೆ. ಆ ದಿವ್ಯ ಚೇತನವನ್ನು ಈ ಕಾವ್ಯದೊಳಗಡೆಗೆ ನಾವು ನೋಡಬಹುದು. ಈ ಕಾವ್ಯದ ಒಂದು ದರ್ಶನವನ್ನು ಪ್ರಾರಂಭದಲ್ಲೇ ಶ್ರೀ ವೆಂಕಣ್ಣಯ್ಯನವರಿಗೆ ಎನ್ನುವ ಅರ್ಪಣಾ ಭಾವದಲ್ಲಿ ಕವಿ ಕುವೆಂಪು ಅವರು ದರ್ಶನದ ಕೀಲಿಕೈಯನ್ನಾಗಿ ನಮಗೆ ಕೊಟ್ಟಿದ್ದಾರೆ. ಇದೋ ಮುಗಿಸಿ ತಂದಿಹೆನ್ ಈ ಬೃಹದ್ಗಾನಮಂ ನಿಮ್ಮ ಸಿರಿಯಡಿಗೆ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೇ, ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ ಕಾವ್ಯಮಂ ಕೇಳ್ವೊಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ ನೀ ಉದಯ ರವಿಗೆ ಐತಂದು ಕೇಳಲೆಳೆಸಿದಿರಿ ಅಂದು ಕಿರುಗವನಗಳ ನೋದಿ ಮೆಚ್ಚಿಸಿದೆನ್ ಅನಿತರೊಳೆ ಬೈಗಾಯಿತು. ದಿನವೆಲ್ಲ ಮಂ ಕೇಳ್ವೆನ್ ಮತ್ತೊಮ್ಮೆ ಬರುವೆ, ದಿನವೆಲ್ಲ ಮಂ ಕೇಳ್ವೆನ್ ಓದುವೆ ಎಂತೆ ಎಂದು ಮನೆಗೈದಿದಿರಿ, ದಿಟದ ಮನೆಗೈದಿದಿರಿ, ದಿಟದ ಮನೆಗೈದಿದಿರಿ. ದಿವಂಗತ ವೆಂಕಣ್ಣಯ್ಯನವರ ಆ ಅಂತ್ಯ ಸಂಸ್ಕಾರವಾದ ಸಂದರ್ಭದಲ್ಲಿ ಅಲ್ಲಿಂದ ವಾಪಸ್ ಮನೆಗೆ ಬಂದಾಗ ಈ ಸಾಲುಗಳು
ಬರೆದ ಹೊತ್ತು ಮಧ್ಯರಾತ್ರಿ ತನ್ನ ಪ್ರಿಯ ಗುರುವಿಗೆ ಈ ಕಾವ್ಯವನ್ನು ಬರೆದು ವಾಚಿಸಬೇಕು ಅನ್ನೋ ಆಸೆ ಇದ್ದಂಥ ಮಹಾಕವಿಗೆ ಆ ಆಸೆ ಈಡೇರೋದಿಲ್ಲ. ಹಠಾತ್ತಾಗಿ ವೆಂಕಣ್ಣಯ್ಯನವರು ದೇಹ ಇಟ್ಟಿದ್ದಾರೆ, ಇನ್ನು ಯಾರಿಗೆ ನಾನು ಈ ಕಾವ್ಯವನ್ನು ಬರೀಬೇಕು ಎನ್ನುವ ಭಾವದಲ್ಲಿ ಈ ಸಾಲುಗಳನ್ನು ಬರೆದಿದ್ದಾರೆ. ಇದೋ ಮುಗಿಸಿ ತಂದಿಹೆನ್ ಈ ಮಹಾಗಾನಮಂ ನಿಮ್ಮ ಸಿರಿಯಡಿಗೊಪ್ಪಿಸಲ್ಕೆ, ಹಿಂದೆ ವಾಲ್ಮೀಕಿ ಉಲಿದ ಕಥೆಯಾದೊಡಂ ಕನ್ನಡದಿ ಬೇರೆ ಕಥೆ ಎಂಬಂತೆ, ಬೇರೆ ಮಯ್ಯಾಂತಂತೆ ಬೇರೆ ಮಯ್ಯಾಂತಂತೆ ಮರು ಹುಟ್ಟು ಪಡೆದಂತೆ ಮೂಡಿದ ಈ ಕಾವ್ಯಮಂ ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ನಿಮ್ಮ ಕೃಪೆಯಿಂದ ನಿಮ್ಮ ಕೃಪೆಯಿಂದ ವಿಶ್ವವಾಣಿಯ ಮುಡಿಯ ಮಣಿ ಮಾಡಿ ಈ ಸಾಲುಗಳನ್ನು ಬರೆಯುವಾಗ ಬಾಗಿಲು ತಟ್ಟಿದ ಶಬ್ದವಾಗತ್ತೆ. ಆ ನಿಶ್ಶಬ್ದ ನೀರವ ರಾತ್ರಿಯಲ್ಲಿ ಯಾವ ಈ ಒಂದು ಶಬ್ದದ ಕಾರಣ ಇರಬಹುದು, ಯಾರಿರಬಹುದು ಅಂಥೇಳಿ ಯೋಚಿಸ್ತಾ ಕುವೆಂಪು ಅವರು ಎದ್ದು ಬಂದು ಬಾಗಿಲು ತೆರೆದು ನೋಡ್ತಾರೆ, ಅಲ್ಲಿ ಯಾರೂ ಇರೋದಿಲ್ಲ. ಇಲ್ಲಿ ಏನು ತಮ್ಮ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಬರಿತಾ ಹೋಗ್ತಾ ಇದ್ದಾರೋ ಆ ಗುರುವೇ ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ತನುವಿನ ಸನ್ನಿಧಿಯನ್ನು ಒದಗಿಸ್ತಾ ಆತ್ಮಪ್ರಶಂಸೆಯನ್ನು ಮಾಡಬಾರದು, ಈ ಕಾವ್ಯದ ಉದ್ದೇಶ ಅದಲ್ಲ. ಸಾಕ್ಷಾತ್ ಪರಾತ್ಪರ ಪುರುಷೋತ್ತಮನ ಲೋಕಲೀಲೆಯನ್ನು ಅಭಿವ್ಯಕ್ತಿ ಮಾಡ್ತಕ್ಕಂಥ ಹೊರಟಿರ್ತಕ್ಕಂಥ ನೀನು, ನಿನ್ನ ಗಮನ ಆ ವಿಶ್ವಾತ್ಮಕವಾಗಿರ್ತಕ್ಕಂಥ ಪರಾತ್ಪರ ಶಕ್ತಿ, ಸತ್ತು, ಚಿತ್ತು, ಆನಂದ ಏನಿದೆ ಅದಷ್ಟೇ ಇದರೊಳಗಡೆಗೆ ಬರಬೇಕು ಅನ್ನೋ ಎಚ್ಚರ, ವಿವೇಕವನ್ನು ಆ ಸೂಕ್ಷ್ಮ ತನುರೂಪದಲ್ಲಿ ಅವರ ಗುರುಗಳು ಕೊಟ್ಟರು ಅಂಥೇಳಿ ಭಾವಿಸಿ ಆ ಎಲ್ಲ ವರ್ಣನೆಯನ್ನು ಒಂದು ಡ್ಯಾಶ್ ಒಳಗಡೆಗೆ ಹಾಕ್ತಾರೆ. ಮತ್ತು ಬರವಣಿಗೆಯನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. 9 ವರ್ಷಗಳಾದ ಮೇಲೆ ಕಾವ್ಯ ಮುಗಿದ ಮೇಲೆ ಆ ವೆಂಕಣ್ಣಯ್ಯನವರಿಗೆ ಅರ್ಪಿಸ್ತಕ್ಕಂಥ ಭಾಗವನ್ನು ಬರೆದು ಮುಗಿಸ್ತಾರೆ. ಅದನ್ನು ಸಂದರ್ಶನದಲ್ಲಿ ಒಂದರಲ್ಲಿ ಹೇಳ್ತಾರೆ. ಆ ಸಾಲುಗಳು ಹೇಗೆ ಬಂದವು ಅನ್ನೋದನ್ನು ಕೂಡ ಅವರು ದಾಖಲಿಸ್ತಾರೆ. ಆಗ ತಾನೇ ದಿವಂಗತರಾದ ಅವರ ಗುರುಗಳು ವೆಂಕಣ್ಣಯ್ಯನವರು ಊರ್ಧ್ವಲೋಕದ ಸ್ವರ್ಗದ ಸಭೆ ಒಳಗಡೆಗೆ ಆಗಿನ ಎಲ್ಲ ಆಗಿ ಹೋಗಿರ್ತಕ್ಕಂಥ ಮಹಾಕವಿಗಳ ಒಂದು ಸಭೆ, ಅದರೊಳಗಡೆಗೆ ಅಧ್ಯಕ್ಷ ಪೀಠದಲ್ಲಿ ಕೂತಿದ್ದಾರೆ ಎನ್ನುವ ಭಾವ ಒಂದು ದರ್ಶನವಾಗುತ್ತೆ. ಆ ಸಭೆಗೆ ಈ ಕಾವ್ಯವನ್ನು, ಈ ಕವಿಯನ್ನು, ಇದರ ಮಹತಿಯನ್ನು ಪರಿಚಯಿಸಬೇಕು ಅಂಥೇಳಿ ಆ ಗುರುವಿಗೆ ಈ ಶಿಷ್ಯ ಪ್ರಾರ್ಥನೆ ಮಾಡುವಂತೆ ಆ ಗುರು ಆ ಊರ್ಧ್ವಲೋಕದ ದೇವತಾ ಮತ್ತು ಕವಿ ಆತ್ಮ ಸಭೆಗೆ ಈ ಶಿಷ್ಯನ ಈ ಕಾವ್ಯದ ಮಹತಿಯನ್ನು ಪರಿಚಯಿಸ್ತಕ್ಕಂಥ ರೀತಿ ಒಳಗಡೆಗೆ ವೆಂಕಣ್ಣಯ್ಯನವರ ಬಾಯಿಯಿಂದಲೇ ಈ ಸಾಲುಗಳನ್ನು ಹೇಳುವ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಪೂರ್ವದ ಮಹಾಕವಿಗಳೆಲ್ಲರೂ ನೆರೆದ ಸಗ್ಗದ ಸಭೆಗೆ ಪರಿಚಯಿಸಿರಿ ನನ್ನನ್ನು, ಕಿರಿಯನಾನ್ ಹಿರಿಯರಿಗೆ ಹಾಡುವೆನ್ ಕೇಳುವುದು ಆಶೀರ್ವಾದಮಂ. ನುಡಿಯುತ್ತಿಹುದು ಆ ಕವಿ ಸಭೆಗೆ ಗುರುವಾಣಿ, ಕೇಳ್ ಆಲಿಸಾ ಗುರುಕೃಪೆಯ ಶಿಷ್ಯ ಸಂಕೀರ್ತಿಯಂ ಆಲಿಸಾ. ಬಹಿರ್ಘಟನೆಯಂ ಪ್ರತಿಕೃತಿಸುವ ಲೌಕಿಕ ಚರಿತ್ರೆಯಲ್ತಿದು, ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಮಿಸುವ ಸತ್ಯಸ್ಯ ಸತ್ಯ ಕಥನಂ ಕಣ. ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಮಿಸುವ ಸತ್ಯ ಕಥನಂ ಕಣ. ಶ್ರೀ ಕುವೆಂಪುವ ಸೃಜಿಸಿದ ಮಹಾಛಂದಸ್ಸಿನ ಮೇರುಕೃತಿ ಜಗದ್ಭವ್ಯ ರಾಮಾಯಣಂ. ಬನ್ನಿ ಆಶೀರ್ವಾದಮಂ ತನ್ನಿ ಆವಿರ್ಭವಿಸಿ ಅವತರಿಸಿ ಈ ಪುಣ್ಯಕೃತಿಯ ರಸಕೋಶಕ್ಕೆ ಬನ್ನಿ. ಆ ಮಹಾಗುರು ಈ ಶಿಷ್ಯನ ಈ ಕಾವ್ಯದೊಳಗಡೆಗೆ ವಿಶ್ವದ ಸಮಸ್ತ ಶಕ್ತಿ ದ್ವಂದ್ವಗಳನ್ನು, ದೇವತಾ ಶಕ್ತಿಗಳನ್ನು, ಎಲ್ಲ ರೂಪದ ಶಕ್ತಿಗಳನ್ನು ಆವಾಹಿಸ್ತಾ ಇದ್ದಾರೆ. ಬನ್ನಿ ಆವಿರ್ಭವಿಸಿ ಈ ಪುಣ್ಯಕೃತಿಯ ರಸಕೋಶಕ್ಕೆ. ಏನಕ್ಕೆ ಬರಬೇಕು ಆ ಶಕ್ತಿಗಳು
ಬಂದು ಏನು ಮಾಡಬೇಕಾಗಿದೆ ಅನ್ನೋದನ್ನು ಆ ಗುರುವಿನ ಬಾಯಿನೊಳಗಡೆಗೆ ಮುಂದೆ ಸಾಲುಗಳಲ್ಲಿ ಹೇಳಿಸ್ತಾ ಹೋಗ್ತಾರೆ. ನಿತ್ಯ ರಾಮಾಯಣದ ಹೇ ದಿವ್ಯಚೇತನಗಳಿರಾ ಬನ್ನಿ, ಆವಿರ್ಭವಿಸಿ ಪುಣ್ಯಕೃತಿಯ ರಸಕೋಶಕ್ಕೆ. ವಾಗರ್ಥರಥವೇರಿ ಭಾವದ ಅಗ್ನಿಪಥಮಂ ಬಿಡಿದು ಬನ್ನಿ, ಸಚ್ಚಿದಾನಂದ ಪೂಜೆಯಂ ಸಹೃದಯನ ಹೃದಯ ಭಕ್ತಿಯ ನೈವೇದ್ಯಮಂ ಕೊಂಡು. ಓದುವರ್ ಗಾಲಿಪರ್ ಗೋಲಿದು ಈಯೇ ಚಿತ್ಕಾಂತಿಯಂ. ಬನ್ನಿ, ಯಾರು ವಾಚಿಸ್ತಾರೋ, ಯಾರು ಕೇಳ್ತಾರೋ ಅವರ ಚಿತ್ತದೊಳಗಡೆಗೆ ಆವಿರ್ಭವಿಸಿ ನಿತ್ಯ ಶಕ್ತಿಗಳು ನೀವು. ಅವರ ಹೃದಯದ ಭಕ್ತಿಯನ್ನು ಸ್ವೀಕರಿಸಿ ಮೃಣ್ಮಯ ಅನ್ನೋವಂಥ ಭಾವ ಏನಿದೆ, ಮೃತ್ತಿಕಾ ಭಾವ ಏನಿದೆ, ಅದನ್ನು ಹೋಗಲಾಡಿಸಿ ಶರೀರದ ಒಳಗಡೆಗೆ, ಮೃಣ್ಮಯದ ಒಳಗಡೆಗೆ ಚಿನ್ಮಯವನ್ನು ಪ್ರತಿಷ್ಠಾಪಿಸಲಿಕ್ಕಾಗಿ ತಾವೆಲ್ಲ ಬರಬೇಕಾಗಿದೆ ಈ ಪುಣ್ಯಕೃತಿಯ ರಸಕೋಶದೊಳಗಡೆಗೆ. ಓದುವಾಗ, ಕೇಳುವಾಗ ಅದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾರೆ. ನಿತ್ಯ ಶಕ್ತಿಗಳಿಂತು ನೀಂ ಕಥೆಯಲೀಲೆಗೆ ನೋಂತು, ರಸರೂಪದಿಂದಿಳಿಯುತ ನಮ್ಮಿ ಮನೋಮಯಕ್ಕೆ. ಪ್ರಾಣಮಯದೋಳ್ ಚರಿಸುತ್ತ ಅನ್ನಮಯ ಕವತರಿಸೆ, ಶ್ರೀರಾಮನಾಲೋಕದಿಂದವತರಿಸಿ ಬಂದು ಈ ಲೋಕ ಸಂಭವೆ. ನಮ್ಮ ಭುಜಾತೆಯಂ ವರಿಸುತ್ತಾಕೆಯ ನೆವದಿ ಮರ್ದಿಸುತ್ತೆ ಮೃಕ್ಷಕ್ತಿಯಂ ಸಂವರ್ಧಿಸಿರ್ಪವೋಲ್ ಚಿತ್ಶಕ್ತಿಯಂ. ರಾವಣ ವಿದ್ಯೆಯೀ ನಮ್ಮ ಮರ್ಥ್ಯ ಪ್ರಜ್ಞತಾಂ ತನ್ನ ತಮದಿಂ ಮುಕ್ತಮಪ್ಪುದು ದಿಟಂ. ನಿಮ್ಮ ದೀಪ್ಯ ದೈವೀ ಪ್ರಜ್ಞೆ ಅಮೃತ ಗೋಪುರಕ್ಕೇರ್ವವೋ. ಓ ಬನ್ನಿ, ಓ ಬನ್ನಿ, ಅವತರಿಸಿ ಮೃತ್ಕಲಾ ಪ್ರತಿಮೆಯೋಳ್ ಚಿತ್ಕಲಾ ಪ್ರಾಣಂ ಪ್ರತಿಷ್ಠಿತಂ ತಾನಪ್ಪವೋಲ್. ಬನ್ನಿ ನಿತ್ಯ ಶಕ್ತಿಗಳು ಅವತರಿಸಿ ಮೃತ್ಕಲಾ ಪ್ರತಿಮೆಯೋಳ್ ಚಿತ್ಕಲಾ ಪ್ರಾಣಂ ಪ್ರತಿಷ್ಠಿತಂ ತಾನಪ್ಪವೋಲ್. ಮೃಣ್ಮಯದ ಹಿಂದೆಗಡೆಗೆ ಸದಾ ಸ್ಪರ್ಶದಲ್ಲಿದೆ ಚಿನ್ಮಯವಾದ ಒಂದು ಧಾರೆಯೊಂದಿದೆ. ಈ ಶರೀರದಲ್ಲಿ ಏನು ನಡೀತಾ ಇದೆ ಅದರ ಎಲ್ಲ ಕಾರ್ಯವನ್ನು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಲೋಕದ ಶಕ್ತಿ ಬೇರೆ ಬೇರೆ ನಾಮರೂಪಗಳಲ್ಲಿ, ಬೇರೆ ಬೇರೆ ವಿನ್ಯಾಸಗಳಲ್ಲಿ ನಡೆಸ್ತಾ ಇದೆ. ಅದಾಗಬೇಕಾದ್ರೆ ಊರ್ಧ್ವಲೋಕದಿಂದ ದೇವತಾ ಶಕ್ತಿಗಳನ್ನು ಆಹ್ವಾನಿಸಬೇಕು. ಅದು ತುಂಬ ಸುಲಭ ಇದೆ. ಈ ಕಾವ್ಯವನ್ನು ವಾಚಿಸ್ತಾ ಹೋದರೆ ಸಾಕು, ಮತ್ತೆ 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 ನೀವು ವಾಚಿಸಿದರೆ ಸಾಕು, ನಿಮ್ಮ ಶರೀರದೊಳಗಡೆಗೆ ಇದರೊಳಗಡೆಗೆ ಒಂದು ಏನು ಛಂದೋ ವಿನ್ಯಾಸವಿದೆ, ನಾದ ಮಾಧುರ್ಯವಿದೆ, ಅದೇ ನಿಮ್ಮ ಶರೀರದ ಜೀವಕೋಶಗಳಲ್ಲಿ ಚಲಿಸಿ ಅನ್ನಮಯದೊಳಗಡೆಗೆ ಪ್ರವೇಶಿಸಿ ಅನ್ನಮಯದೊಳಗೆ ಬೇಕಾಗಿರ್ತಕ್ಕಂಥ ಆ ಟ್ರಾನ್ಸ್ಫಾರ್ಮೇಷನ್ ಏನಿದೆ, ರೂಪಾಂತರಣ ಮಾಡಬೇಕಾಗಿರೋ ಕಾರ್ಯ ಏನಿದೆ, ಅದನ್ನು ಆ ಊರ್ಧ್ವಲೋಕದ ದೇವತಾ ಶಕ್ತಿಗಳೇ ಮಾಡ್ತಾ ಹೋಗ್ತವೆ ಅನ್ನೋದು ಈ ಕಾವ್ಯದ ದರ್ಶನ. ನಿತ್ಯ ವರ್ತಮಾನದಲ್ಲಿ ಸಂಸ್ಥಿತವಾಗಿರ್ತಕ್ಕಂಥ ಕಾವ್ಯ ಇದು, ಮಂತ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಕಾವ್ಯವಿದು. ಮಂತ್ರಕ್ಕೆ ಮೂಲ ದನಿ, ಶಬ್ದ. ಯಾರು ನಾದವನ್ನು ಆಶ್ರಯಿಸ್ತಾರೋ ಅವರು ಬೋಧವನ್ನು ಅನುಭವಿಸ್ತಾರೆ. ಮಾತಿಗೊಂದು ಅರ್ಥ ಬೇಕೆ, ಅರ್ಥವಿದ್ದರಷ್ಟೇ ಸಾಕೆ, ಮಾತು ಅರ್ಥ ಎರಡು ವ್ಯರ್ಥ, ಸ್ವ ಅರ್ಥ ಇರದಿರೆ ಅಂಥೇಳಿ ಇದೇ ಕವಿ ಗಗನಗುರು ಅನ್ನೋ ಒಂದು ಪದ್ಯದೊಳಗಡೆಗೆ ಹೇಳ್ತಾರೆ. ಮಾತು ಕೇವಲ ಮಾತಲ್ಲ, ಅದು ಶಬ್ದ ಅಷ್ಟೇ ಅಲ್ಲ, ಅದರ ಹಿಂದೆಗಡೆಗೆ ನಾವು ಪ್ರವೇಶಿಸಿದಾಗ ನಾದವಿದೆ, ಧ್ವನಿ ಇದೆ, ಧ್ವನಿ ಇದೆ. ಆ ಧ್ವನಿಯನ್ನು ಹಿಂಬಾಲಿಸಿ ಹೋದಾಗ ಅಗ್ನಿಯ ಪಥವೊಂದು ಭಾವಲೋಕದ ದ್ವಾರವನ್ನು ತೆರೀತದೆ. ಅಲ್ಲಿ ನಿತ್ಯ ಸತ್ಯಗಳು ಭಾವಲೋಕದಲ್ಲಿ ಪ್ರತ್ಯಕ್ಷವಾಗ್ತವೆ. ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ನಮ್ಮದೇ ಈ ಶರೀರದ ಹಿಂದೆಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಊರ್ಧ್ವಲೋಕ ಅದು.
ಅಪರಾಪ್ರಕೃತಿ ಮತ್ತು ಪರಾಪ್ರಕೃತಿಗಳ ನಡುವೆ ನಡೀತಕ್ಕಂಥ ಒಂದು ಏನು ಸಂವಹನ ಇದೆ, ಅದಕ್ಕೆ ಆಧಾರವಾಗಿರುವಂಥದ್ದೇ ದನಿ, ಶಬ್ದ. ಸೊ ನಿಶ್ಶಬ್ದದಿಂದ ಎದ್ದ ಶಬ್ದ ಕಿವಿ ಒಳಗಡೆಗೆ ಪ್ರವೇಶಿಸಿ ಮತ್ತೆ ನಮ್ಮ ಮನೋಮಯದೊಳಗಡೆಗೆ ಪ್ರವೇಶಿಸುವಾಗ ಆ ಶಬ್ದ ಕೇವಲ ಶಬ್ದವಾಗಿರೋದಿಲ್ಲ, ಸಾಕ್ಷಾತ್ ಬ್ರಹ್ಮ, ಶಬ್ದಂ ಬ್ರಹ್ಮ. ಆ ಬ್ರಹ್ಮಶಕ್ತಿಯನ್ನೇ ತಮ್ಮ ಶರೀರದೊಳಗಡೆಗೆ ಆವಾಹಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಬಂದ ಶಬ್ದ ಈ ಶರೀರದೊಳಗೆ ಪ್ರವೇಶಿಸಿ ನಾದವಾಗಿ, ಬೋಧವಾಗಿ, ದರ್ಶನವಾಗಿ ನಮಗೆ ಏನು ನಡೀತಾ ಇದೆ ಈ ಒಂದು ಪ್ರಕೃತಿ ಒಳಗಡೆಗೆ ಅನ್ನೋಂಥ ಚಿತ್ರಣವನ್ನು ನಮ್ಮ ಒಳಗಡೆ ಪಶ್ಯಂತಿಯನ್ನಾಗಿ ಮಾಡ್ತದೆ. ಸೊ ವೈಖರಿಯಾದದ್ದು ಮಧ್ಯಮ ಆಗಿ ಪಶ್ಯಂತಿಯಾಗಿ ಪರ ಆಗಿ ಹೋಗುವಂಥ ಒಂದು ವಿನ್ಯಾಸವನ್ನು ಈ ಕಾವ್ಯದೊಳಗಡೆಗೆ ನಾವು ಉದ್ದಕ್ಕೂ ನೋಡ್ತಾ ಹೋಗ್ತೇವೆ. ಸೊ ಈ ಥರದಲ್ಲಿ ಅವರು ಈ ಕಾವ್ಯದ ಹಿಂದೆಗಡೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಅಚೇತನ ಶಕ್ತಿಗಳನ್ನು ಕುವೆಂಪು ಅವರು ಹೀಗೆ ಸ್ಮರಿಸಿದ್ದಾರೆ. ಈ ಕವಿಯ ಹಿಂದೆಗಡೆಗೆ ಎಂಥ ವಿನಯ ಇದೆ, ಎಂಥದ್ದೊಂದು ಸಮರ್ಪಣಾ ಭಾವ ಇದೆ. ಅವರು ಈ ಇಡೀ ಕಾವ್ಯದಲ್ಲಿ ಪ್ರಾರ್ಥನೆ ಮಾಡದೇ ಇರೋ ಜಾಗವೇ ಇಲ್ಲ. ರಾಮನೂ ಪ್ರಾರ್ಥಿಸ್ತಾನೆ, ರಾವಣನೂ ಪ್ರಾರ್ಥಿಸ್ತಾನೆ, ಆಂಜನೇಯನೂ ಪ್ರಾರ್ಥಿಸ್ತಾನೆ, ಸೀತೆಯೂ ಪ್ರಾರ್ಥಿಸ್ತಾಳೆ. ಪ್ರಾರ್ಥನೆ ಮಾಡದ ಪಾತ್ರವೇ ಇಲ್ಲ, ಉದ್ಧಾರವಾಗದ ಪಾತ್ರವೇ ಇಲ್ಲ. ರಾಮ ಅವತಾರಿಯಾಗಿದ್ದರೆ ಕೇವಲ ತನ್ನ ಉದ್ದೇಶ ರಾವಣನ ಕೊಲ್ಲೋದಲ್ಲ, ನರತನವನ್ನಾಶ್ರಯಿಸಿ ಬಂದ ಲೀಲಾವತಾರಿ ಅಂತ ರಾಮನನ್ನು ಕೊಂಡಾಡುವುದಾದರೆ ತಾನು ಬದುಕಿದ ಕಾಲಮಾನದ ಎಲ್ಲ ಚೇತನಗಳನ್ನು ಉದ್ಧರಿಸುವ ಅಷ್ಟೇ ಕೆಲಸ ಮಾಡಲಿಲ್ಲವ. ನಿತ್ಯ ರಾಮನಾದ, ನಿತ್ಯ ವರ್ತಮಾನದಲ್ಲಿ ನಮ್ಮನ್ನು ಉದ್ಧರಿಸ್ತಾ ಇರ್ತಕ್ಕಂಥ ಚೇತನ ಶಕ್ತಿಯ ಸ್ವರೂಪವಾದ. ಈಗಲೂ ಕೂಡ ಈ ಕಾವ್ಯ ಅನುಸಂಧಾನ ಮಾಡುವಾಗ ಆ ನಿತ್ಯ ಶಕ್ತಿಗಳು ನಮ್ಮೊಳಗಡೆಗೆ ಪ್ರವೇಶಿಸಿ ನಮ್ಮನ್ನು ಉದ್ಧರಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದಾವೆ ಅನ್ನೋದಾದರೆ ರಾಮ ಆಗಿ ಹೋದವನಲ್ಲ, ಕೇವಲ ಈಗಿರೋವನಷ್ಟೇ ಅಲ್ಲ, ಮುಂದೆಯೂ ಇರುವಂಥವನು ನಿತ್ಯ ರಾಮ. ಆ ಸತ್ಯವನ್ನು, ನಿತ್ಯ ಸತ್ಯವನ್ನು, ಲೀಲಾ ಸತ್ಯವನ್ನಾಗಿ ಈ ಕಾವ್ಯದೊಳಗಡೆಗೆ ನಾವು ನೋಡ್ತೀವಿ. ಆ ಕಾರಣಕ್ಕಾಗಿ ಕತೆ ತಾಂ ನಿಮಿತ್ತ ಮಾತ್ರಂ ಆತ್ಮಕ್ಕೆ ಶರೀರದೋಲಂತೆ. ಈ ಶರೀರವೇ ಏನು, ಅದಕ್ಕೆ ಕಡೆಯದಲ್ಲ, ಮೊದಲನೆಯದಲ್ಲ. ಆತ್ಮ ಯಾವ ಶರೀರದಲ್ಲಿ ಬೇಕಾದರೂ ಪ್ರವೇಶಿಸಬಹುದು, ಯಾವ ಶರೀರವನ್ನು ಬೇಕಾದರೂ ವಿಸರ್ಜಿಸಬಹುದು. ಹಾಗಾಗಿ ತನ್ನ ಯಾತ್ರೆಯನ್ನು ಮುಂದುವರಿಸಲಿಕ್ಕಾಗಿ ಈ ದೇಹ, ಇದರೊಳಗಡೆಗೆ ಪ್ರಾಣ, ಇದರೊಳಗಡೆಗೆ ಮನಸ್ಸು, ಇದರೊಳಗಡೆಗೆ ವಿಜ್ಞಾನ ಎಲ್ಲವೂ ಇದೆ. ಈ ಕಾವ್ಯ ಈ 5 ಕೋಶಗಳಲ್ಲಿ ನಮ್ಮನ್ನು ಉದ್ಧರಿಸ್ತಕ್ಕಂಥ ಕಾವ್ಯ ಅಂಥೇಳಿ ಕುವೆಂಪು ಅವರು ಕುಂಭಕರ್ಣನ ಎಬ್ಬಿಸಿಂ ಅನ್ನೋ ಒಂದು ಸಂಚಿಕೆ ಒಳಗಡೆಗೆ ಈ ಕಾವ್ಯದ ಒಂದು ವಿನ್ಯಾಸವನ್ನು ಹೇಳ್ತಾರೆ. ಇದು ಪೂರ್ಣ ಯೋಗ ದರ್ಶನಕ್ಕಾಗಿ ಅಲ್ಲಿಂದ ನಾನು ಏನು ಹೇಳ್ತಾ ಇದ್ದಾರೆ ಕುವೆಂಪು ಅವರ ಮಾತುಗಳನ್ನೇ ನಾವು ನೋಡೋಣ. ಮನೋಮಯಂ ಪ್ರಾಣಮಯಮನ್ನಮಯದಾ ಪ್ರತಿಮೆಗಳ್ ಮಾನವತೆ ವಾನರತೆ ದೈತ್ಯತೆಗಳಂ ದಾಂಟುವೋಲ್ ಸಂಪುಟಮಯೋಧ್ಯೆಯಂ ಕಿಷ್ಕಿಂಧೆಯಂ ಲಂಕೆಯಂ ದಾಂಟಿ ವಿಜ್ಞಾನ ದೃಷ್ಟಿಯ ಪೂರ್ಣರಸಕೇರ್ವವೋಲ್ ತವ ಕೃಪಾ ಕರುಣೆಂ ಶ್ರೀ ಸಂಪುಟ ಬೃಹತ್ ಕಲಾ ವೈಭವದ ಮೇರು ಮಂದರ ಹಿಮಾಚಲೋನ್ನತ ಭವ್ಯತಾನುಭವದ ಭೂಮಾನುಭೂತಿಯ ಅತೀಂದ್ರಿಯದ ಪರ್ಯಟನಕ್ಕೆ ಆತ್ಮದ ನಭೋ ನೌಕೆಯಂ ತೇಲುತಿಹೆ ನಾನ್ ಏರುತಿಹೆ ನಾನ್. ಮನೋಮಯವನ್ನ, ಪ್ರಾಣಮಯವನ್ನ, ಅನ್ನಮಯವನ್ನ ಪ್ರತಿಮೆಗಳಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ಮನೋಮಯ ಮಾನವತೆಗೆ, ಪ್ರಾಣಮಯ ವಾನರತೆಗೆ, ಅನ್ನಮಯ ದೈತ್ಯತೆಗೆ ಪ್ರತಿಮೆಗಳು. ಅಯೋಧ್ಯೆಯಿಂದ ಬಂದಂಥ ರಾಮ ಲಂಕೆಗೆ ಬರ್ತಾನೆ ರಾವಣನನ್ನು ಉದ್ಧರಿಸಲಿಕ್ಕಾಗಿ ಅನ್ನುವಂಥದ್ದು ಏನು ಒಂದು ಸಾಂಕೇತಿಕತೆ ಏನು? ರಾಮ ಬರೋದು ಮೊದಲು ಮನೋಮಯಕ್ಕೆ, ಅದು ಅಯೋಧ್ಯೆ. ಎಲ್ಲಿ ಕ್ಲೇಶಗಳಿಲ್ಲವೋ, ದ್ವೇಷಗಳಿಲ್ಲವೋ, ಎಲ್ಲಿ ಆನಂದವೇ ಮನಸ್ಸು ಆಗಿದೆಯೋ, ಸ್ವರೂಪವೇ ಮನಸ್ಸಾಗಿದೆಯೋ, ಆನಂದದ ಸ್ವರೂಪವೇ ಮನಸ್ಸಾಗಿದೆಯೋ, ಅಲ್ಲಿ ರಾಮ ಮೊದಲು ಬರ್ತಾನೆ ಆನಂದ ಸ್ವರೂಪಿಯಾಗಿ, ಜ್ಞಾನ ಸ್ವರೂಪಿಯಾಗಿ. ಪ್ರಾಣಮಯದಲ್ಲಿ ಸಂಚರಿಸಿ ವಾನರ, ಪ್ರಾಣಮಯ ಅಂದರೆ ಇಲ್ಲಿ ಕಿಷ್ಕಿಂದೆ ವಾನರ ಅಂತ ಹೇಳ್ತಾರೆ. ಆ ರಾಮ ಅಯೋಧ್ಯೆಯಿಂದ ಬರ್ತಾ ಬರ್ತಾ ಅವನಿಗೆ ಮೊದಲು ಎದುರಾಗುವಂಥದ್ದು ಆಂಜನೇಯ. ಕಿಷ್ಕಿಂದ ಸಂಪುಟ ಪ್ರಾಣಮಯದಲ್ಲಿ ಸಂಚರಿಸಿ ಲಂಕೆಗೆ ಬರ್ತಾನೆ, ಅದು ಅನ್ನಮಯ. ಪ್ರಾರಂಭದಲ್ಲಿ ಹೇಳಿದ ಯಾವ ವಿನ್ಯಾಸವನ್ನು ಇಲ್ಲಿ ನಮಗೆ ಎತ್ತಿ ತೋರಿಸ್ತಾ ಇದ್ದಾರೆ.
ಮನೋಮಯಂ ಪ್ರಾಣಮಯಮನ್ನಮಯದ ಪ್ರತಿಮೆಗಳ್ ಮಾನವತೆ ವಾನರತೆ ದೈತ್ಯತೆಗಳಂ ದಾಂಟುವೋಲ್ ಸಂಪುಟಮಯೋಧ್ಯಯಂ ಕಿಷ್ಕಿಂದೆಯಂ ಲಂಕೆಯಂ. ಸೊ 3 ಕೋಶಗಳನ್ನು 3 ಅವಸ್ಥೆಗಳಿಗೆ 3 ಲೋಕಗಳಿಗೆ ಸಂಯೋಜಿಸಿ ಏನು ಮಾಡ್ತಾ ಇದ್ದಾರೆ? ಶ್ರೀ ಸಂಪುಟ ಬೃಹತ್ ಕಲಾಮೇರು ವೈಭವದ ಹಿಮಾಚಲೋನ್ನತ ಭವ್ಯ ಅನುಭವದ ಭೂಮಾನುಭೂತಿಯ ಅತೀಂದ್ರಿಯದ ಪರ್ಯಟನಕಾತ್ಮದ ನಭೋ ನೌಕೆಯಂ ತೇಲುತಿಹೆನಾಂ. ಇಂದ್ರಿಯಗಳ ಲೋಕದಿಂದ ಆಚೆ ಹೋದ ಮೇಲೆ ನಮಗಿರೋವಂಥದ್ದು ಅತೀಂದ್ರಿಯ ಒಂದೇ. ಭೂಮಾನುಭೂತಿಗೆ ನಮಗೆ ಒದಗಿ ಬರುವಂಥದ್ದು ಆತ್ಮ. ಆ ಆತ್ಮದ ನಭೋ ನೌಕೆಯನ್ನು ಏರಿ ಬ್ರಹ್ಮಾಂಡವನ್ನು ಸಂಚರಿಸಿ ವ್ಯೋಮವನ್ನು ಸಂಚರಿಸಿ ನಾನು ಈ ಶರೀರದಲ್ಲಿರುವಾಗಲೇ ಆತ್ಮಲೋಕವನ್ನು ಅಥವಾ ಊರ್ಧ್ವಲೋಕಗಳನ್ನು ಸಂಚರಿಸಿ ರಾಮನ ಆನಂದವನ್ನು ಅನುಭವಿಸಿ ಅದನ್ನು ಈ ಶರೀರದೊಳಗಡೆಗೆ ಕೆಳಗಿಳಿಸಿ ಈ ಲೋಕಕ್ಕೆ ಅದನ್ನು ಸಂವಾದಿಸಬೇಕಾಗಿದೆ. ಈ ಕವಿ ಆ ಕಾರಣಕ್ಕೆ ಹೇಳ್ತಾರೆ, ಕೃತಿ ವಿಭೂತಿಗೆ ನಮೋ, ಕವಿ ವಿಭೂತಿಗೆ ನಮೋ, ದರ್ಶನ ಧ್ವನಿ ರಸಾಮೃತ ಪಾನದಾನಂದದಿಂ, ಲೋಕಶೋಕವ ನಳಿಪ ನಂದನ ತಪೋದೀಕ್ಷಯಂ ಕೊಂಡೆಸಪ ಸಹೃದಯ ರಸ ಋಷಿಗೆ ನಮೋ ನಮಃ. ಕವಿಗೆ ಒಂದೇ ನಮಸ್ಕಾರ ಹೇಳ್ತಾರೆ, ಕೃತಿಗೆ ಒಂದೇ ನಮಸ್ಕಾರ ಹೇಳ್ತಾರೆ. ಯಾರು ಈ ಕೃತಿಯ ಒಳಗಿನ ದರ್ಶನವನ್ನು ಅನುಸಂಧಾನ ಮಾಡಿ ಆನಂದಪಟ್ಟು ಅಲ್ಲಿಗೆ ಸುಮ್ಮನಾಗದೆ ಲೋಕದ ಶೋಕವನ್ನು ಅಳಿಸ್ತಕ್ಕಂಥ ಒಂದು ತಪಸ್ಸನ್ನು ದೀಕ್ಷೆಯನ್ನು ತನ್ನ ಜೀವನದೊಳಗೆ ತಗೊಳ್ತಾನೋ ಅವನಿಗೆ ನಮೋ ನಮಃ ಅಂತ. ಕಾವ್ಯವನ್ನು ಆನಂದಪಟ್ಟು ತಾನು ಮಾತ್ರ ಖುಷಿಯಾಗಿ ಓದ್ಬಿಟ್ಟು ಮತ್ತೆ ಇಡೋವಂಥದ್ದಲ್ಲ. ಅದು ತಾನು ಅನುಭವಿಸಿದ ಆನಂದವನ್ನು ಲೋಕಕ್ಕೆ ಹಂಚಬೇಕು. ಅದು ಸಹೃದಯ ಕಾರ್ಯ. ಸೊ ಆ ಕಾರಣಕ್ಕಾಗಿ ಸಹೃದಯನಿಗೂ ಕೂಡ ಕವಿಯೊಂದಿಗೆ ಸಮಾನ ಸ್ಥಾನವನ್ನು ಕುವೆಂಪು ಈ ಕಾವ್ಯದಲ್ಲಿ ಕಲ್ಪಿಸಿದ್ದಾರೆ. ಇದು ಈ ಕಾವ್ಯದ ಧಾರೆ. ಮುಂದೆ ಹೇಳ್ತಾರೆ ಅವರ ವಿನಯ ಎಂಥದ್ದು ಅಂತ. ಗುರುವೇ ಮಂತ್ರದೀಕ್ಷೆಯ ಗುರುವೇ, ನಿಮ್ಮಡಿಯ ಶಿಷ್ಯ ಸಾಮಾನ್ಯನಂ ಮಾನ್ಯ ಕುಪ್ಪಳಿ ವೆಂಕಟಾರ್ಯಂಗೆ ಮೇಣ್ ಪೂಜ್ಯ ಸೀತಮ್ಮನೆಂಬ ವಿಧಾನದ ಮಾತೃದೇವತೆಗೆ ಸಂಭವಿಸಿದ ಈ ಪುಣ್ಯನಂ ಧನ್ಯನಂ ಧೀನನಂ ಮಾಡಿ ಕೌಸಲೆಯ ನಂದನಂ ದೇವಕಿಯ ಕಂದನುಂ ತಾಂ ಒಂದೇ ಮೈಯೋಳ್ ಅವತಾರಮೆತ್ತಿದ ಶ್ರೀರಾಮಕೃಷ್ಣ ಭಗವದ್ಗೋತ್ರ ಸಂಜಾತನಂ. ಇವರಿಗೆ ದೀಕ್ಷೆ ಕೊಟ್ಟವರು ಸ್ವಾಮಿ ಶಿವಾನಂದರು, ನೇರ ಶಿಷ್ಯರು. ಇವರಿಗೆ ಇಲ್ಲಿ ಮೈಸೂರಿನೊಳಗಡೆಗೆ ಆಶ್ರಯವನ್ನು ಕೊಟ್ಟಂಥವರು ಸ್ವಾಮಿ ಸಿದ್ದೇಶ್ವರಾನಂದರು. ವಿದ್ಯಾಗುರುಗಳಾದವರು ವೆಂಕಣ್ಣಯ್ಯನವರು. ಅವರ ಆತ್ಮವನ್ನು ಉದ್ಧರಿಸಲಿಕ್ಕೆ ಪೋಷಿಸಲಿಕ್ಕೆ ಬೇಕಾದಂಥ ಶಕ್ತಿ ಧಾರೆಯನ್ನು ಹರಿಸಿದವರು ಸ್ವಾಮಿ ವಿವೇಕಾನಂದರು. ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನ ಕಾವ್ಯದೊಳಗಡೆಗೆ ಅಜರಾಮರನ್ನಾಗಿ ನಮ್ಮ ಕಾವ್ಯದೊಳಗಡೆಗೆ ಇರಬೇಕಂತ ಹೇಳಿ ತಂದುಬಿಟ್ಟಿದ್ದಾರೆ. ಕೌಸಲೆಯ ನಂದನಂ ರಾಮ, ದೇವಕಿಯ ಕಂದನಂ ಕೃಷ್ಣ, ಶ್ರೀರಾಮಕೃಷ್ಣ ಭಗವದ್ಗೋತ್ರ ಸಂಜಾತನಂ. ಅವರು ಕೂಡ ಭಗವದ್ಗೋತ್ರ ಸಂಜಾತರು. ರಾಮಕೃಷ್ಣ ಭಗವಂತ ಅವರ ಗೋತ್ರ ಸಂಜಾತ ನಾನು ಅಂತ ಹೇಳ್ಕೊತಾ ಇದ್ದಾರೆ. ಯಾವ ಥರದಲ್ಲಿ ಸಂಪ್ರದಾಯದ ಅರ್ಥದಲ್ಲಿ ಅರ್ಥ ಮಾಡೋದು ಬೇರೆ ಥರ ಆಗುತ್ತದೆ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಶ್ರೀರಾಮಕೃಷ್ಣ ಪರಮಹಂಸರು ಯಾವ ಉದ್ದೇಶಕ್ಕಾಗಿ ಈ ನರರೂಪ ಧಾರಣೆಯನ್ನು ಮಾಡಿ ಬಂದರು? ಸರ್ವಧರ್ಮ ಸಮನ್ವಯ, ಸರ್ವೋದಯ, ಯಾವ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲ ಜೀವಗಳನ್ನು ಉದ್ಧರಿಸ್ತಕ್ಕಂಥ ಕೈಂಕರ್ಯಕ್ಕಾಗಿ ದೇಹವನ್ನು ತೊಳೆದು ಬಂದಂಥ ದೇವತಾ ಸ್ವರೂಪ. ಅದು ಅವರ ಗೋತ್ರ. ಈ ಕವಿ ಏನು ಮಾಡಿದ್ದಾರೆ? ಅವರ ಸಾಹಿತ್ಯದಲ್ಲಿ ಅದೇ ಕಾರ್ಯವನ್ನು ಮಾಡಿದ್ದಾರೆ. ವಿಶ್ವಕವಿ, ಯುಗದ ಕವಿ, ಜಗದ ಕವಿ, ರಸಋಷಿ, ರಾಷ್ಟ್ರಕವಿ ಅಂತೆಲ್ಲ ಕುವೆಂಪುರನ್ನು ಕರೆಯೋದು ಯಾಕೆ? ಋಷಿತ್ವ. ಇಂದ್ರಿಯಾತೀತವಾಗಿ ಸಮಾಜವನ್ನು, ಇಂದ್ರಿಯಾತೀತವಾಗಿ ಈ ಜಗತ್ತನ್ನು ನೋಡ್ತಕ್ಕಂಥ ಋಷಿತ್ವ ಅವರಲ್ಲಿ ಸಿದ್ಧಿಸಿದ್ದೇ ಶ್ರೀರಾಮಕೃಷ್ಣ ಪರಮಹಂಸರ ಈ ಸನ್ನಿಧಿ ಒಳಗಡೆಗೆ. ಈ ಸನ್ನಿಧಿ ಒಳಗಡೆಗೆ ನನಗೆ ದೀಕ್ಷೆಯಾಯಿತು. ಸನ್ಯಾಸ ದೀಕ್ಷೆಯನ್ನು, ಸಂಸಾರ ದೀಕ್ಷೆಯನ್ನು ಕೊಟ್ಟವರು ಆಶ್ರಮದ ದೇವತಾ ಪುರುಷರೇ.
ಸ್ವಾಮಿ ಶಿವಾನಂದರಿಂದ ಸನ್ಯಾಸ ದೀಕ್ಷೆ ಆಯಿತು, ಸ್ವಾಮಿ ಸಿದ್ದೇಶ್ವರಾನಂದರಿಂದ ಸಂಸಾರ ದೀಕ್ಷೆ ಆಯಿತು. ಹೆಣ್ಣು ನೋಡಿ ಮದುವೆ ಮಾಡಿದವರು ಅವರೇ ಅಂತ ಹೇಳಿ ಒಂದು ಕಡೆ ಬರ್ಕತಾರೆ ಅವರು. ಹಾಗಾಗಿ ಅವರನ್ನು ತಂದಿದ್ದಾರೆ. ಹೆಂಗೆ ತಂದಿದ್ದಾರೆ ನೋಡಿ. ತೇಜಸ್ವಿ ಚೈತ್ರಮೇಣ್ ಇಂದು ಕಲೆ ತಾರಿಣಿಯರಂ ಮಕ್ಕಳೆನ್ನುವಕ್ಕರೆಯ ಸಕ್ಕರೆಗೆ ಕಬ್ಬಾದಳಿ ವಕ್ಷ ಮಂಚ ಕ್ಷೀರ ಬಿಂಬೇಕ್ಷೂರಸ ಚಂದ್ರಿಕಾ ಹೇಮ ಚಕೋರ ಚಂಚು ಪ್ರೇಮ ಗೋಸ್ರೋತನಂ. ಭವತಾರಿಣಿಯೇ ಉದ್ಧಾರ ಮಾಡಲಿಕ್ಕಾಗಿ ಹೇಮಾವತಿ ಎನ್ನುವ ಹೆಣ್ಣಿನ ರೂಪದೊಳಗಡೆಗೆ ಅವತರಿಸಿ ಈ ಕವಿಯ ಜೊತೆಗೆ 45 ವರ್ಷಗಳ ಕಾಲ ಉದ್ಧಾರ ಮಾಡಲಿಕ್ಕಾಗಿ ಇವರನ್ನು ಕಾಪಿಟ್ಟು ಪ್ರೇಮವನ್ನು ಅಮೃತದ ರೂಪದಲ್ಲಿ ಉಣಿಸಿ ಈ ಕವಿಯ ಮೂಲಕ ವಿಶ್ವದ ಯಾವ ಉದ್ದೇಶವನ್ನು ಇವರ ಮೂಲಕ ಈಡೇರಿಸಬೇಕೋ ಅದನ್ನು ಈಡೇರಿಸಲಿಕ್ಕಾಗಿ ಜೊತೆಗಿದ್ದಂಥ ಆದಿಶಕ್ತಿ. ಜ್ಯೋತಿಯಾದರೂ ತಮೋಲಿಯಲ್ಲಿ ಜಡದ ಮುದ್ರೆಯಾದೆ ಅಂಥೇಳಿ ತಮ್ಮ ಪತ್ನಿಗೆ ಅವರು ಆದಿಶಕ್ತಿಯ ಆದ್ಯಾಶಕ್ತಿಯ ಒಂದು ಸ್ಥಾನವನ್ನು ತಮ್ಮ ಹೃದಯದಲ್ಲಿ ಕಲ್ಪಿಸಿದ್ದಾರೆ. ಹೆಣ್ಣನ್ನು ತಾಯಿಯಾಗಿ ನೋಡುವಂಥದ್ದು, ತನ್ನ ಪತ್ನಿಯನ್ನು ತಾಯಿಯಾಗಿ ನೋಡುವಂಥದ್ದು ಕಾಮದಿಂದ ಉದ್ಧಾರವಾಗಿ ಪ್ರೇಮವನ್ನು ಸಾಧಿಸಿದ ಜೀವಕ್ಕೆ ಮಾತ್ರ ಸಾಧ್ಯ. ಸೊ ಅನ್ನಮಯ ಹೋಗಿ ಆನಂದಮಯವಾಗಬೇಕಂದ್ರೆ ಕಾಮ ಪ್ರೇಮವಾಗಬೇಕು. ಆ ಕಾಮ ಪ್ರೇಮವಾಗುವ ಸಾಧನೆಯೇ ಈ ಕಾವ್ಯದೊಳಗಡೆಗೆ ರಾವಣ ಎನ್ನುವ, ವಾಲಿ ಎನ್ನುವ ಯಾವ ಕೇಡಿಗರಿದ್ದರೂ ಅವರೆಲ್ಲರೂ ಸಾಧನೆ ತಪಸ್ಸನ್ನಾಗಿ ಇಲ್ಲಿ ಆಚರಿಸಿದ್ದಾರೆ. ಅದಕ್ಕಾಗಿ ಶ್ರೀರಾವಣ ಅಂತ ಕರೀತಾರೆ. ಶ್ರೀರಾಮ, ಶ್ರೀರಾವಣ. ಅರಾವಣಂವಾ ಅರಾಮಂ ದಿಟಂ ಅಂತ ಹೇಳ್ತಾರೆ. ಅರಾಮ ಅಂದರೆ ರಾವಣ, ಅರಾವಣ ಅಂದರೆ ರಾಮ. ರಾಮ ಹೇಳ್ತಾನೆ ಆಂಜನೇಯನಿಗೆ, ನಾನೇ ಅವನಲ್ಲದಿರೆ ಸೀತೆಯನ್ನು ಒಲಿಯುವುದುಂ ಅವಳನ್ನು ಒಯ್ಯುವುದುಂ ಕೇಳ್ ಮೊರ್ಗೆ. ಸೀತೆಯನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲಯ್ಯ, ನಾನೇ ಅವ. ಇದು ಹೇಗೆ ತಗೊಳ್ಬೇಕು?